ಡೇ 4ಗೆ ಸ್ವಾಗತ. ನಾವಿರೋದು ಹೊಯಾನಲ್ಲಿ. ಇಂದಿನ ದಿನ ನಾವು ಲ್ಯಾಂಪ್ ಎಲ್ಲ ಬಿಟ್ವಿ ನದಿಲಿ. ಆನಂತರ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಿ ಮಲ್ಕೊಂಡವರು. ನೆಕ್ಸ್ಟ್ ಡೇ ಬೆಳಗ್ಗೆ ಏನ್ಷಿಯಂಟ್ ಟೌನ್ನ ಎಕ್ಸ್ಪ್ಲೋರ್ ಮಾಡಬೇಕಂತ ಹೊರಟ್ವಿ. ಇಲ್ಲಿನ ಏನ್ಷಿಯಂಟ್ ಟೌನ್ ಏನಿದೆ, ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಈ ಜಾಗಕ್ಕೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ. 15th to 19th ಸೆಂಚುರಿ ಟೈಮಲ್ಲಿ ಇದು ಮೇಜರ್ ಟ್ರೇಡಿಂಗ್ ಪೋರ್ಟ್ ಆಗಿತ್ತು. ಇಲ್ಲಿನ ಮೇಜರ್ ಅಟ್ರಾಕ್ಷನ್ ಬಂದು ಕಲ್ಚರಲ್ ಫ್ಯೂಷನ್, ಅಂದರೆ ಇಲ್ಲಿ ವಿಯಟ್ನಮೀಸ್, ಚೈನೀಸ್, ಜಾಪನೀಸ್ ಇದು ಎಲ್ಲ ಫ್ಯೂಷನ್ ಇರೋ ಮನೆಗಳು ನೋಡಲಿಕ್ಕೆ ಸಿಗತ್ತೆ. ಈ ಜಾಗನ ವಿಸಿಟ್ ಮಾಡಲಿಕ್ಕೆ ಟಿಕೆಟ್ ತೊಗೊಳ್ಬೇಕು. 1,20,000 VND ಏನೋ ಆಗುತ್ತೆ ಒಬ್ಬರಿಗೆ. ಆ್ಯಂಡ್ 24 hours ವ್ಯಾಲಿಡಿಟಿ ಇರುತ್ತೆ. ಸುಮಾರು 5 ಜಾಗಗಳನ್ನ ನೀವು ಇಲ್ಲಿ ಕವರ್ ಮಾಡ್ಬೋದು. ಇಲ್ಲಿ ಯಾವುದೇ ವೆಹಿಕಲ್ಸ್ ಓಡಾಡಲ್ಲ. ಸ್ಟ್ರೀಟ್ಸ್ ಇಟ್ ಸೆಲ್ಫ್ ದೇ ಆರ್ ಸೋ ಬ್ಯೂಟಿಫುಲ್. ನೀವು ಸ್ಟ್ರೀಟ್ಸ್ನ ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು, ಶಾಪಿಂಗ್ ಕೂಡ ಮಾಡ್ಬೋದು. ನೀವು ನೋಡ್ತಾ ಇದ್ದೀರಾ, ದರ್ ಇಸ್ ಲಾಟ್ ಆಫ್ ಅಟ್ರಾಕ್ಷನ್ ಹಿಯರ್. 100. Can I try? Đây là 2 mét này. Yes. 150 mà discount 100. Okay. Cái này này. ಕಲ್ಚರಲ್ ಫ್ಯೂಷನ್ ಇರುವಂತಹ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಮನೆ ನಾವು ವಿಸಿಟ್ ಮಾಡಿದ್ದಿದ್ದು. ತುಂಬಾ ಬ್ಯೂಟಿಫುಲ್ ಆಗಿತ್ತು. ಇಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ರೂಫ್ ಬಂದು ಜಪಾನೀಸ್ ಅವ್ರ ಸ್ಟೈಲಲ್ಲಿದೆ ಆ ರೀತಿ. ಆ್ಯಂಡ್ ಎಷ್ಟು ವರ್ಷಗಳಿಂದ ಅವ್ರ ಆ್ಯನ್ಸೆಸ್ಟರ್ಸ್ ಟೈಮಿಂದ ಇದ್ದಾರೆ ಅಂತ. ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ, ತುಂಬ ಮಳೆ ಬಂದು ಫ್ಲಡ್ಸ್ ಆಗುತ್ತಲ್ಲ, ಆಗ ಇದೆಲ್ಲ ಏನ್ಷಿಯಂಟ್ ಟೌನ್ ಮೋಸ್ಟ್ಲಿ ನೀರಿಂದ ತುಂಬ್ಕೊಂಡ್ಬಿಟ್ಟಿರತ್ತಂತೆ. ಅವಾಗೆಲ್ಲ ಅವರು ಮುಂಚೆನೇ ಮೈಗ್ರೇಟ್ ಆಗ್ತಾರೆ ಅಂತ. ಸಾಕಷ್ಟು ವಿಚಾರಗಳು ತಿಳ್ಕೊಳ್ಳೋದಕ್ಕೆ ಚೆನ್ನಾಗಿತ್ತು ಅವ್ರು ಮಾತಾಡುವಾಗ, ಕೇಳುವಾಗ. ನಮಗಿಲ್ಲಿ ಎಲ್ಲನೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಮಯ ಇರಲಿಲ್ಲ. ಯಾಕಂತಂದರೆ ನಮಗೆ ಮಧ್ಯಾಹ್ನದ ಮೇಲೆ ಇನ್ನೊಂದು ಫ್ಲೈಟ್ ಇತ್ತು. ಹೊಯಾನಲ್ಲಿ ನಮಗೆ ಏರ್ಪೋರ್ಟ್ ಇಲ್ಲ. ದನಾಂಗ್ಗೆ ವಾಪಸ್ ಹೋಗ್ಬಿಟ್ಟು ಅಲ್ಲಿಂದ ಫ್ಲೈಟ್ ತೊಗೊಳ್ಬೇಕಿತ್ತು. ಹಾಗಾಗಿ ನಮಗೆ ಲೇಟ್ ಆಗಿದ್ದರಿಂದ ನಾವು ಹೊರಟ್ವಿ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಹೊಯಾನ್ ಎಸ್ಪೆಷಲಿ ಟೇಲರ್ಡ್ ಮೇಡ್ ಕ್ಲೋತ್ಸ್ಗೆ ಫೇಮಸ್ ಇದೆ. ಆ್ಯಂಡ್ ನೀವು ಇಲ್ಲಿ ಮಾತ್ರ ತುಂಬ ಡಿಫ್ರೆಂಟ್ ಡಿಸೈನ್ಸ್ ಕ್ಲೋತ್ಸ್ ನೋಡ್ಲಿಕ್ಕೆ ಸಿಗತ್ತೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ನಿಮಗೇನಾದರೂ ಸಮಯ ಇದ್ದರೆ ಟ್ರೈ ಮಾಡಿ, ಅಲ್ಲೇ ನೀವು ಸ್ಟಿಚ್ ಮಾಡಿಸ್ಕೊಳ್ಬೋದು. 1 day ಇದ್ದರೆ ಇಟ್ ವಿಲ್ ವರ್ಕ್ ಫಾರ್ ಯು. ಹೊಯಾನಿಂದ ದನಾಂಗೆ ಬಂದು ಕೆಲಸ ಮುಗಿಸ್ಕೊಂಡು ನಾವು ಅಲ್ಲಿಂದ ಏರ್ಪೋರ್ಟ್ಗೆ ಹೋಗಿ ಫ್ಲೈಟ್ ತೊಗೊಂಡ್ವಿ. ನಮ್ಮ ಗ್ರ್ಯಾಬ್ ಡ್ರೈವರ್ ಪರಿಚಯ ಆಗಿದ್ದರು. ಹಿಂದಿನ ದಿನವೂ ಅವರೇ ನಮಗೆ ಸಹಾಯ ಮಾಡಿದ್ದು. ಆ್ಯಂಡ್ ಅವತ್ತು ಕೂಡ ಹೊಯಾನಿಂದ ದನಾಂಗೆ ಅವರೇ ನಮ್ಮನ್ನ ಬಿಟ್ಟಿದ್ದು. ಆ್ಯಂಡ್ ಅವರು ನಮಗೆ ವೆಜ್ ಫುಡ್, ವಿಯಟ್ನಮೀಸ್ ಫುಡ್ನ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಸಹಾಯ ಮಾಡಿದ್ರು. ಆ್ಯಂಡ್ ರಿಯಲಿ ತುಂಬಾ ಚೆನ್ನಾಗಿತ್ತು. ವಿ ಲವ್ಡ್ ಇಟ್. ಇಲ್ಲಿ ಪ್ರತಿಯೊಂದು ಸಿಟಿನೂ ಡಿಫ್ರೆಂಟ್ ವೈಬೇ ಕೊಡುತ್ತೆ. ದನಾಂಗೆ ಕಂಪೇರ್ ಮಾಡಿದ್ರೆ ಹೆನಾಯ್ ಸ್ವಲ್ಪ ಬ್ಯುಸಿ ಸಿಟಿ ಅನಿಸುತ್ತೆ. ಆಬ್ವಿಯಸ್ಲಿ ಕ್ಯಾಪಿಟಲ್ ಅಲ್ವಾ, ಡಿಫ್ರೆಂಟ್ ವೈಬ್ ಇತ್ತು. ನಾವು ಬುಕ್ ಮಾಡಿದ ಹೋಟೆಲ್ ಬಂದು ಓಲ್ಡ್ ಕ್ವಾರ್ಟರ್ಸಲ್ಲಿತ್ತು. ಆಲ್ಮೋಸ್ಟ್ 45 minutes to 1 hour ಫ್ರಮ್ ದ ಏರ್ಪೋರ್ಟ್. ಸೊ ನಾವಿವಾಗ ಅಲ್ಲಿಗೆ ಹೋಗ್ತಾ ಇದ್ವಿ. ಹಾಗೆ ಒಂದ್ಸಲ ರೂಮ್ನ ತೋರಿಸ್ತೀನಿ, ನೋಡ್ಕೊಳ್ಳಿ. ಫುಲ್ ಡೀಟೇಲ್ಸ್ ಎಲ್ಲ ನಾನು ಬೇರೆ ವೀಡಿಯೋದಲ್ಲಿ ಕೊಡ್ತೀನಿ. ನೀವೇನಾದರೂ ವೀಡಿಯೋಸ್ನ ಎಂಜಾಯ್ ಮಾಡ್ತಾ ಇದ್ದರೆ ಅಥವಾ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದಂತೂ ನಮಗೆ ಓಲ್ಡ್ ಕ್ವಾರ್ಟರ್ಸಲ್ಲಿ ಒಂದು ಪರ್ಫೆಕ್ಟ್ ಲೊಕೇಶನಲ್ಲಿತ್ತು. ಎಲ್ಲನೂ ನಮಗೆ ಓಡಾಡೋದಕ್ಕೆ ಈಸಿ ಆಗ್ತಾಯಿತ್ತು. ಆ್ಯಂಡ್ ಔಟ್ ಆಫ್ ಆಲ್ ದ ರೂಮ್ಸ್ ದಿಸ್ ವಾಸ್ ಪ್ರಿಟಿ ಡೀಸೆಂಟ್. ಇನ್ನೆರಡು ಮೊದಲು ಬುಕ್ ಮಾಡಿದಂಥ 2 ರೂಮ್ಗಳು ಇದಕ್ಕಿಂತ ತುಂಬಾ ಚೆನ್ನಾಗಿತ್ತು.
ಪಟ್ಟಂತ ರೆಡಿಯಾಗಿ ನಾವು ಫಸ್ಟ್ ಮಾಡೋಕ್ಕೆ ಹೋಗಿದ್ದೆ ಕೆಲಸ ತಿನ್ನೋದು, ಬಿಕಾಸ್ ವಿ ವರ್ ಸೂಪರ್ ಹಂಗ್ರಿ. ಓ ಇವ್ರು ಬೌಲಲ್ಲಿ ತಿನ್ನೋದು ಹಿಂಗೆ, ನಾವೇ ಮಂಗುಗಳು. ನನ್ನ ಬೌಲ್ ಕೊಡು, ನನ್ನ ಬೌಲು. ನೀನು ಬೌಲ್ ಬೇರೆ ಸಪ್ರೇಟ್, ತಟ್ಟೆ ಬೇರೆ ಸಪ್ರೇಟ್ ತೊಗೊಂಡ್ರೆ ಕೊಡು. I can love this pretty bowl. ಇಲ್ಲ ಅದು ಹೆಂಗಿದೆ, ನಾನು ನೀವು ಮಿಕ್ಸ್ ಮಾಡ್ರೆ ನಂಗೆ ಗೊತ್ತಿಲ್ಲ. ಜಾಸಮ್ ಚಿಲ್ಲಿ ಸಾಸ್ ಜೊತೆ ತಿನ್ನೋದು ಇಟ್ಸ್ ಗುಡ್. ಗುಡ್ ಜಾಬ್. ಥ್ಯಾಂಕ್ ಯು. ದಿಸ್ ಇಸ್ ಒನ್ ರೆಸ್ಟೋರೆಂಟ್ ದ್ಯಾಟ್ ವಿ ವಿಲ್ ರೆಕಮೆಂಡ್ ಯು ಫಾರ್ ವಿಯಟ್ನಾಮೀಸ್ ಫುಡ್ ಆಯಿತಾ. ನಾವು ಟ್ರೈ ಮಾಡಿದ್ದು ರೈಸ್ ನೂಡಲ್ಸ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಬಾಯಲ್ಲಿಟ್ಟರೆ ಟೋಫು ಕರ್ಗೋಗ್ತಾ ಇತ್ತು, ನೂಡಲ್ಸ್ ಕರ್ಗೋಗ್ತಾ ಇತ್ತು. ಬಟ್ ನೀವು ಚೀವ್ ಮಾಡಿ ತಿನ್ನಬೇಕು ಅಂದರೆ ಅದಕ್ಕೂ ಸಿಗ್ತಾಯಿತ್ತು. ಲೈಕ್ ಇಟ್ ವಾಸ್ ಸೋ ಪರ್ಫೆಕ್ಟ್ಲಿ ಕುಕ್ಡ್ ಆಯಿತಾ ಆ್ಯಂಡ್ ವೆರಿ ಟೇಸ್ಟಿ. ನನ್ನ ಬಾಯಲ್ಲಿ ಇವಾಗ ನೀರು ಬರ್ತಾ ಇದೆ, ನಂಗೆ ನೆನಪಾಗ್ತಾ ಇದೆ, ಹೋಗ್ಬಿಟ್ಟು ತಿನ್ಬೇಕು ಅನಿಸ್ತಾ ಇದೆ. ಓಕೆ ಫೈನ್. ಆ್ಯಂಡ್ ಆಮೇಲೆ ನಾವು ಹೋಗ್ಬಿಟ್ಟು ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಎಷ್ಟು ಪ್ರೀಟಿ ಆಗಿದೆ ಈ ಬೌಲ್ಸ್ ಎಲ್ಲ ನೋಡಿ, ನಂಗೆ ಎಲ್ಲನೂ ಎತ್ಕೊಂಡು ಬರ್ಬೇಕಂತ ಅನಿಸ್ತಾ ಇತ್ತು. ಬಟ್ ತುಂಬ ದುಡ್ಡು ಖರ್ಚಾಗುತ್ತಲ್ಲ, ಸೊ ಎಲ್ಲನೂ ಅಲ್ಲೇ ಬಿಟ್ಬಿಟ್ಟು ಬಂದೆ. ಬಟ್ ಮಾರ್ಕೆಟ್ ತುಂಬಾ ಚೆನ್ನಾಗಿದೆ ಹನಾಯಲ್ಲಿ ಕಂಪೇರ್ ಟು ಅದರ್ ಪ್ಲೇಸಸ್. ಇಲ್ಲಿ ಒಂದು ಸ್ವಲ್ಪ ಬಾರ್ಗೇನಿಗೆ ಜಾಗ ಇತ್ತು ಅನ್ಸುತ್ತೆ, ಅಥವಾ ಪ್ರೈಸಸ್ ವೇರ್ ಡೀಸೆಂಟ್ ಇಲ್ಲಿ. ಇದು ನೆಕ್ಸ್ಟ್ ಡೇ ನಾವು ಹೆನಾಯಿಂದ ನಿನ್ ಬಿನ್ಗೆ ಡೇ ಟ್ರಿಪ್ನ ಬುಕ್ ಮಾಡಿದ್ವಿ. ಹೆನಾಯಿಂದ ಸುಮಾರು ಜಾಗಗಳ ಹತ್ರ ಇದೆ ಆ್ಯಂಡ್ ಡೇ ಟ್ರಿಪ್ಸ್ ಅವೈಲೇಬಲ್ ಇರುತ್ತೆ. ನೀವು ಬೆಳಗ್ಗೆ ಹೊರಟು ಸಂಜೆ ಅಂದರೆ ಒಂದು ರಾತ್ರಿ 8-9 ಗಂಟೆಗೆ ರೀಚ್ ಆಗೋ ಥರ ಪ್ಲ್ಯಾನ್ ಮಾಡ್ಕೋಬೋದು. ಅಂಥದ್ದೇ ಒಂದು ಪ್ಲ್ಯಾನು ನಮ್ದಾಗಿತ್ತು ಇವತ್ತು. ಇನ್ನು ನಿನ್ಬಿನ್ ಬಗ್ಗೆ ಹೇಳಬೇಕು ಅಂತಂದರೆ ಇದು ಕೂಡ ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಇದನ್ನು ಹ್ಯಾಲಾಂಗ್ ಬೇ ಆನ್ ಲ್ಯಾಂಡ್ ಅಂತ ಕೂಡ ಕರೀತಾರೆ. ಇವಾಗ ನಾವು ನಿನ್ಬಿನ್ನಲ್ಲಿ ಇಲ್ಲಿಂದ 2 hours ಬೋಟ್ ರೈಡ್, 2 ಥರ ಬೋಟ್ ರೈಡ್ ಇದೆ. ನಾವು ಚೂಸ್ ಮಾಡಿರೋದು ಟ್ರಾನ್ಸ್ ಹಾಂಗ್ ಬೋಟ್ ರೈಡ್. ತಲೆ ಬಗ್ಸೋದಂತ ಬೇಡವಾ? ನಾವು ಯಾರು ಐಟೇ ಇಲ್ವಾ? ಓ ಸಖತ್ತಾಗಿದೆ. ನೋಡ್ತಾ ಇದ್ದೀರಾ ಅಲ್ವಾ, ಈ ಬೋಟ್ ರೈಡಲ್ಲಿ ಹೀಗೇ ಸುಮಾರಷ್ಟು ಕೇವ್ ಒಳಗಡೆ ಹೋಗ್ಬಿಟ್ಟು ಆಚೆ ಬರ್ತೀವಿ ನಾವು. ಸುಮಾರು ಜನ ನನಗೆ ಇದು ಕೇಳಿದ್ರು, ಇದು ಒಳಗಡೆ ಎಲ್ಲ ಹೋಗುವಾಗ ಭಯ ಆಗುತ್ತಾ ಅಂತ. ಖಂಡಿತ ಇಲ್ಲ. ಇದೇನು ಅಂತ ಗೊತ್ತಾಗುವಾಗ ಒಂದು ಕ್ವಶನ್ ಮಾರ್ಕ್ ಇರ್ಬೋದು, ಬಟ್ ಒನ್ಸ್ ಯು ಸ್ಟಾರ್ಟ್ ಎಕ್ಸ್ಪೀರಿಯನ್ಸಿಂಗ್ ಇಟ್ ಅಲ್ವಾ, ತುಂಬಾ ಚೆನ್ನಾಗಿದೆ. ನೀವೇನಾದರೂ ವಿಯಟ್ನಾಮ್ ಪ್ಲ್ಯಾನ್ ಮಾಡಿದ್ರೆ ಈ ಜಾಗನ ಮಿಸ್ ಮಾಡಿಬಿಡಿ. ಮಧ್ಯದಲ್ಲಿ ಒಂದು ಪಗೋಡ ಬರುತ್ತೆ, ಅದಕ್ಕೆ ಅಂತ ಸ್ಟಾಪ್ ಮಾಡಿದ್ರು. ಅಲ್ಲಿ ನೋಡಿಕೊಂಡು ಮತ್ತೆ ನಾವು ರಿಟರ್ನ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇಟ್ಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಇದು 2 ರೂಟ್ ಇದೆ, ಅದರಲ್ಲಿ ಟ್ರಾನ್ ಹಾಂಗ್ ಅನ್ಸುತ್ತೆ, ಅದನ್ನು ಚೂಸ್ ಮಾಡಿದ್ರೆ ಇಟ್ಸ್ ಬೆಸ್ಟ್. Lady, go in the front. Even when you're next to me, I feel like you were gone. It's all the things you never show. They're all the things.
ಆಲ್ಮೋಸ್ಟ್ ಈ ಥರ ಡೇ ಟ್ರಿಪ್ಸಲ್ಲಿ ಲಂಚ್ ಇನ್ಕ್ಲೂಡ್ ಆಗಿರುತ್ತೆ. ನಾವು ಇನ್ಕ್ಲೂಡ್ ಇರೋದನ್ನೇ ನೋಡಿ ತೊಗೊಂಡಿದ್ವಿ. ಆ್ಯಂಡ್ ವೆಜ್ ಆಪ್ಷನ್ಸ್ ತುಂಬಾ ಇತ್ತು. ಎಸ್ಪೆಷಲಿ ಇವತ್ತಿನ ಲಂಚ್ ಅಂದರೆ ಈ ನಿನ್ಬಿನಲ್ಲಿ ಇದ್ದಿದ್ದಂಥ ಲಂಚ್ ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ವಿ, ಹೊಟ್ಟೆ ತುಂಬ ತಿಂದ್ವಿ. ಅದಾದ ನಂತರ ನಮಗೆ ಒಂದು ಟೆಂಪಲ್ಗೆ ಹೋಗೋದಿತ್ತು. ಅದಕ್ಕೆ ಹೋಗೋದಕ್ಕೆ 2 ಆಪ್ಷನ್ ಇತ್ತು ನಮಗೆ. ಒಂದು ಸೈಕಲ್ ಚೂಸ್ ಮಾಡ್ಬೋದು, ಇಲ್ಲಾಂದರೆ ನಾವೇನು ಬಸ್ಸಲ್ಲಿ ಬಂದಿದ್ವಲ್ಲ ಅದರಲ್ಲಿ ಹೋಗ್ಬೋದು ಅಂತ. ನಾವು ಸೈಕಲ್ನ ಚೂಸ್ ಮಾಡ್ಕೊಂಡ್ವಿ. ಬರೀ 4 ಕಿಲೋಮೀಟರ್ಸ್ ಅಷ್ಟೇ. 17th century, he built this temple for worship him, and you can go inside for praying. And how you can pray? You do this, right? Yeah. And you're thinking about the thing you want to, and after you talk to the king, but in your mind, yeah. And after you finish, you do this 3 times, 1, 2, 3, symbolizing for future, present, and past. Yeah, that's all. ನೀವು ನೋಡ್ತಾ ಇದ್ರಿ ಅಲ್ವಾ, ನಮ್ಮ ಟ್ರಿಪ್ ಗೈಡ್ ಅಥವಾ ನಮ್ಮ ಟೂರ್ ಗೈಡ್ ಏನಿದ್ರು ಅವರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಹೇಗೆ ನಮಸ್ಕಾರ ಮಾಡಬೇಕು ಅಂತ. ನಾವಿಲ್ಲಿ 17th ಸೆಂಚುರಿಯಲ್ಲಿ ಕಟ್ಟಿರುವಂತಹ ಒಂದು ಟೆಂಪಲ್ಗೆ ಬಂದಿದ್ವಿ. ಇಲ್ಲಿನ ವಿಶೇಷತೆ ಏನು ಅಂತಂದರೆ, ಈ ವಿಯಟ್ನಾಮೀಸಲ್ಲಿ ಹೇಗೆ ಅಂತಂದರೆ ಆನ್ಸೆಸ್ಟರ್ಸ್ನ ವರ್ಷಿಪ್ ಮಾಡೋದಕ್ಕೆ ಅಥವಾ ಕಿಂಗ್ಸ್ನ ವರ್ಷಿಪ್ ಮಾಡೋದಕ್ಕೆ ಕಟ್ಟಿರುವಂಥ ಸ್ಥಳಗಳನ್ನ ಟೆಂಪಲ್ ಅಂತ ಕರೀತಾರೆ. ಅದೇ ಬೇರೆ ಎಲ್ಲನೂ ಪಗೋಡಾಸ್ ಅಂತ ಕರೀತಾರೆ. ಇಲ್ಲಿ ಅವ್ರಿಗೇನು ಇಷ್ಟನೋ ಅದನ್ನೆಲ್ಲನೂ ಇಟ್ಟು ಪೂಜೆ ಮಾಡ್ತಾರೆ ಆ್ಯಂಡ್ ಅವ್ರನ್ನ ವರ್ಷಿಪ್ ಕೂಡ ಮಾಡ್ತಾರೆ. ಇವರು ಅವರ ಕಿಂಗ್. ನಿನ್ಬಿನ್ ಹತ್ರ ಸುಮಾರು ಅಟ್ರಾಕ್ಷನ್ ಪ್ಲೇಸಸ್ ಇದೆ. ನೆಕ್ಸ್ಟು ನಾವು ಹೊಟ್ಟಿದ್ದು ಮುವಾ ಕೇವ್ಗೆ. ಇದ್ರ ಹೆಸರಲ್ಲಿ ಕೇವ್ ಇದೆ, ಬಟ್ ಇಲ್ಲಿ ಯಾವುದೇ ಕೇವ್ ಇಲ್ಲ. ಇದು ಒಂದು ವ್ಯೂ ಪಾಯಿಂಟ್. ಇಲ್ಲಿ ಡ್ರ್ಯಾಗನ್ ಸ್ಟ್ಯಾಚ್ಯೂ ಇದೆ ಆ್ಯಂಡ್ ಒಂದು 500 ಸ್ಟೆಪ್ಸ್ ಇದೆ. ಇದನ್ನು ಹತ್ಕೊಂಡು ಹೋಗ್ತಾರೆ ನಿಮ್ಗೊಂದು ಒಳ್ಳೆ ವ್ಯೂ ಸಿಗುತ್ತೆ. ಈ ಜಾಗದಲ್ಲೂ ನಾವು ಟಿಕೆಟ್ ತೊಗೊಳ್ಬೇಕಿತ್ತು, ಬಟ್ ನಮಗೆ ಎಲ್ಲನೂ ಕೂಡ ನಿನ್ಬಿನ್ ಡೇ ಟ್ರಿಪ್ಪಲ್ಲಿ ಇನ್ಕ್ಲೂಡ್ ಆಗಿತ್ತು. ಇನ್ಕ್ಲೂಡಿಂಗ್ ಲಂಚ್ ಆ್ಯಂಡ್ ಆಲ್ ದೀಸ್ ಪಾಯಿಂಟ್ಸ್ ನಾವು ಆಲ್ರೆಡಿ ಪೇ ಮಾಡೋಕ್ಕಿತ್ತು. ಇದರ ಡೀಟೇಲ್ಸ್ ಎಲ್ಲ ನಾನು ಬೇರೆ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. 500 ಸ್ಟೆಪ್ಸ್ ಇದೆ ಅಂತೆ. ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ನೌ. Breathe in, breathe out, breathe in, breathe out. And this is how I look. ಸಕ್ಸಸ್ಫುಲಿ ಹತ್ತದ ಮೇಲೆ ಕಾಣಿಸ್ತಿರೋ ವ್ಯೂ ಇದು. ನಿಮಗೆ ಆ ಕಡೆ ಸೈಡಲ್ಲಿ ಒಂದು ಲೈಟ್ ಕಾಣಿಸ್ತಾ ಇದಲ್ಲ, ಅದು ಇನ್ನೊಂದು ಪಾಯಿಂಟು. ನಾವು ಈ ಕಡೆ ಸೈಡ್ ಪಾಯಿಂಟ್ನ ಹತ್ತಿದ್ವಿ, ಸೊ ದಟ್ 2 ಕಾಣಕ್ಕೆ ಸಿಗತ್ತೆ ಅಂತ. ಅದನ್ನು ಹತ್ಬೋದು, ಇದನ್ನು ಹತ್ಬೋದು. ಬಟ್ ಆಲ್ರೆಡಿ ನಮಗೆ ಸುಸ್ತಾಗಿದ್ದರಿಂದ ವಿ ಚೂಸ್ ಈ ಕಡೆ ಸೈಡ್ ಮಾತ್ರ ಹತ್ತಿದ್ವಿ. ಇಲ್ಲಿಂದ ಆದಮೇಲೆ ನಾವು ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲೊಂದು ಡ್ರ್ಯಾಗನ್ ಸ್ಟ್ಯಾಚ್ಯೂ ಕೂಡ ಇದೆ ಆ್ಯಂಡ್ ತುಂಬ ಕಂಜೆಸ್ಟ್ ಆಗಿತ್ತು ಇಲ್ಲಿ ಓಡಾಡೋದಕ್ಕೆ. ಕ್ಯಾಮ್ರಾ ಎಲ್ಲ ತೆಗೆಯೋ ಸೀನೇ ಇರಲಿಲ್ಲ. ಸೊ ಇಲ್ಲಿಂದ ನಾವು ಇಳಿಯೋದಕ್ಕೆ ಡಿಸೈಡ್ ಮಾಡಿದ್ವಿ. ಇದೇನು ಜಾಗ ನೀವು ನೋಡ್ತಿದ್ದೀರಲ್ಲ, ಇಲ್ಲೆಲ್ಲ ಫುಲ್ ಲೋಟಸ್ ಬೆಳೆದಿರತ್ತೆ ಸೀಸನಲ್ಲಿ. ಬಟ್ ಇವಾಗ ಸೀಸನ್ ಅಲ್ಲ, ಹಾಗಾಗಿ ಅಲ್ಲೊಂದು ಇಲ್ಲೊಂದು ಅಷ್ಟೇ ಇದೆ. ನಾನು ಗೂಗಲ್ ಮಾಡ್ಕೊಂಡು ನೋಡಿದ್ದೆ, ಈ ಸೀಸನಲ್ಲೂ ಸ್ವಲ್ಪ ಇರತ್ತೆ ಅಂತ ಇತ್ತು. ಬಟ್ ಸ್ವಲ್ಪ ಅಂದರೆ ಇಟ್ಸ್ ವೆರಿ ಮಿನಿಮಲ್ ಆಯಿತಾ. ಬಟ್ ಈ ಜಾಗ ಫುಲ್ ಕವರ್ ಆಗಿದ್ದಿದ್ರೆ ಲೋಟಸಿಂದ ಇಮ್ಯಾಜಿನ್ಸ್ ವರ್ಕ್ ಆ ಥರ ಇರ್ತಾಯಿತ್ತು. ಐ ವುಡ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಫಾರ್ ದಿಸ್. ತುಂಬ ಚೆನ್ನಾಗಿದೆ ಈ ಜಾಗ. ನಿನ್ಬಿನ್ ಡೇ ಟೂರ್ ಮುಗಿಸ್ಕೊಂಡು ಅವ್ರು ನಮ್ಮನ್ನು ಹೆನಾಯ್ಗೆ ಬಿಟ್ಟು ಕೂಡಲೇ ನಾವು ಬೇಗ ರೆಡಿ ಆಗಿಬಿಟ್ಟು ಫಸ್ಟ್ ಬಂದಿದ್ದು ಟ್ರೈನ್ ಸ್ಟ್ರೀಟ್ಗೆ. ಯಾಕಂದರೆ ನಮ್ಮ ಹತ್ರ ನಿಂತಿದ್ದು ಒಂದೇ ದಿನ ಆ್ಯಂಡ್ ಇವತ್ತು ಮಿಸ್ ಮಾಡಿದರೆ ನೆಕ್ಸ್ಟ್ ಡೇ ಸಿಗ್ತಿತ್ತೋ ಅಲ್ಲೋ ಗೊತ್ತಿಲ್ಲ. ಸೊ ಟ್ರೈನ್ ಬರೋ ಟೈಮ್ ಆಗಿತ್ತಂತ ಬೇಗ ರೆಡಿಯಾಗಿ ಈ ಜಾಗಕ್ಕೆ ಬಂದ್ವಿ. ಹೆಂಗಿತ್ತು ಇವತ್ತಿನ ದಿನ ಹೇಳಿ? ಚೆನ್ನಾಗಿತ್ತು. ಏನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ? ಬೋಟಿಂಗ್ ತುಂಬ ಇಷ್ಟ ಆಯಿತು. ಹತ್ತದ ಕಷ್ಟ ಆಯಿತು, ಎಲ್ಲ ಚೆನ್ನಾಗಿ ಇಷ್ಟ ಆಯಿತು. ಒನ್ ಲಾಸ್ಟ್ ಡೇ ಟು ಗೋ.
ಮಿಕ್ಸ್ ಮಾಡೋಕ್ಕೆ ಹೇಳಿದ್ರು, ಮಿಕ್ಸ್ ಮಾಡ್ತಾ ಇದ್ದೀನಿ. ಚಕ್ಕದಾಗಿದೆಯಾ? ಒನ್ ಆಫ್ ದ ಬೆಸ್ಟ್ ಕಾಫಿ ಐ ಹ್ಯಾಡ್. ಕೊಡು. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಪ್ಲೀಸ್ ಗಿವ್. ಕೆಳಗಿಂದ ತೆಕ್ಕೋ. ನನಗೆ ತುಂಬ ಇಷ್ಟ ಆಯಿತು. ಟ್ರಿಪ್ ಮುಗಿಸ್ಕೊಂಡು ಇಲ್ಲೇ ಬಂದಿದ್ದು, ಸೊ ಹಸುವಾಗಿತ್ತು. ಟ್ರೈನ್ ಬರೋ ತನಕ ಟೈಮ್ ಇತ್ತು, ಸೊ ತಿಂತಾ ಇದ್ವಿ. ಜೇನುತುಪ್ಪದ ಹುಟ್ಟಿದ್ದಂಗ ತಿಂತಾ ಇರೋ ಸ್ವೀಟ್ ಹೆಸರು ಗೊತ್ತಿಲ್ಲ, ಬಟ್ ಇದು ವೆಜ್ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ವೇಗನ್ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಆ್ಯಂಡ್ ಟ್ರೈನ್ ಸ್ಟ್ರೀಟ್ ಬಗ್ಗೆ ನಾನು ಫುಲ್ ರಿವ್ಯೂನ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ, ನನ್ನ ID ಕೊಟ್ಟಿರ್ತೀನಿ. ತುಂಬ ಹತ್ರ ಇದ್ದೀನ. ಟ್ರೈನ್ ಪಕ್ಕದಲ್ಲೇ ಹೋಗುತ್ತಲ್ಲ, ಸೊ ಸ್ವಲ್ಪ ಭಯ ಅಂತೂ ಆಗತ್ತೆ. ಬಟ್ ಇದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಬಟ್ ಮತ್ತೆ ನಾನು ಈ ಜಾಗಕ್ಕೆ ಹೋಗ್ತೀನ ಖಂಡಿತ ಇಲ್ಲ. ಯಾಕೆ ಅಂತ ನಾನು ಫುಲ್ ಡೀಟೇಲ್ಸ್ ಇನ್ಸ್ಟಾಗ್ರಾಮಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.